ಮಧ್ಯವಾರ್ಷಿಕ ಪರೀಕ್ಷೆಗಳು ಅಕ್ಟೋಬರ್ 2024ರಲ್ಲಿ. ಸೊ ಕನ್ನಡದಲ್ಲಿ ನಾನು 3-4 ಅಂಕಗಳಿಗೆ ಬರ್ತಕ್ಕಂಥ ಒಂದು 30+ ಬರ್ತಕ್ಕಂಥ ಎಕ್ಸಾಕ್ಟ್ ಕ್ವಶನ್ಸ್ಗಳನ್ನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಜೊತೆ ಡಿಸ್ಕಷನನ್ನು ಮಾಡ್ತಾ ಇದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಇದೆ. ಆಲ್ರೆಡಿ ಈಗಾಗಲೇ ನಾನು 1 ಮಾರ್ಕ್ ಕ್ವಶನ್ಸು 2 ಮಾರ್ಕ್ ಕ್ವಶನ್ಸನ್ನು ಹಾಕಿದ್ದೀನಿ ವಿತ್ ಆನ್ಸರ್ಸ್. ಸೊ ಇದು ಕೇವಲ ಕ್ವಶನ್ಸ್ ಇದ್ದಾವೆ. ಸೊ ವಿಡಿಯೋಗಳನ್ನು ಆಲ್ರೆಡಿ ನಾನು ಪ್ರಶ್ನೋತ್ತರ ವಿಡಿಯೋಗಳನ್ನು ಹಾಕಿದ್ದೀನಿ, ಅಲ್ಲಿ ನೋಡಿ. ಎಲ್ಲ ವಿಷಯದಲ್ಲಿ ಇದೇ ಥರದ ಒಂದು ಫಿಕ್ಸ್ ಕ್ವಶನ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಸೊ ದಯಮಾಡಿ ಅವುಗಳನ್ನು ನೋಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮಗೆ ಪದ್ಯಭಾಗದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಬಹುನಿರೀಕ್ಷಿತ ಸಂದರ್ಭಗಳು ಯಾವುದಪ್ಪ ಅಂದರೆ, ಅಸಾಧ್ಯ ಮಪ್ಪು ಮರು ಅಕ್ಕಮಿಲ್ಲ ಅಂತ ಇದೆ. ಹಗೆಗಳನ್ನು ಹಿಂಡಿದನು ಮನದೊಳಗೆ, ಭಿನ್ನಾನದ ಮಾತಿಗೆ ಕೊನೆಯಿಲ್ಲ, ಹುರುಳಿಲ್ಲದೊಡೆ ಕುಡಿವೇನು ಘೋರತರ ವಿಷವ, ಪಲ್ಲವು ಪಲ್ಲ ಸಮುದ್ರವೇ ಹಿತ್ತಾಳಿಗಿಂತ ಬಲುಹೀನ. ಸೊ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದ್ಯಭಾಗದಲ್ಲಿ ನಮಗೆ ಸಂದರ್ಭಗಳು ಅನಿಸಿತು. ಇನ್ನು ಗದ್ಯಭಾಗದಲ್ಲಿ ನೋಡೋದಾದರೆ, ಕಾರ್ಮಿಕರು ಕೆಂಪು ಬಾವುಟ ಹಿಡಿದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಈತನ ಈಜಿಗೆ ಮೀನುಗಳೇ ನಾಚಬೇಕು, ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರಿರಿ, ಮಗುವೇ ಮೊದಲ ವಿಜ್ಞಾನಿ ಅಂತ ಇದೆ. ಇನ್ನು ದೀರ್ಘ ಗದ್ಯದಲ್ಲಿ ನೋಡೋದಾದರೆ ಒಂದು 3 ಇದ್ದಾವೆ. ವೆಪನ್ ಸಾರ್ ವೆಪನ್ ನಮಗೆ ಮುಖ್ಯ, ನನಗೇನು ಈ ನಾಯಿಗಳನ್ನು ಕಂಡರೆ ಪ್ರೀತಿನ ಸ್ವಾಮಿ, ಈ ಕಂಬದೊಳಗೆ ಏನೋ ಸೇರಿಕೊಂಡಿದೆ ಅಂತಕ್ಕಂಥದ್ದು ವಾಕ್ಯಗಳು ಇತ್ತು. ಇನ್ನು 5-6 ವಾಕ್ಯಗಳಲ್ಲಿ ಉತ್ತರವನ್ನು ಬೇಯಿಸ್ತಕ್ಕಂಥ ಪದ್ಯಭಾಗದಲ್ಲಿ ಪ್ರಶ್ನೆಗಳಂದರೆ, ರಾವಣನ ಮನೆ ಪರಿವರ್ತನೆಯನ್ನು ಕವಿ ಹೇಗೆ ನಿರೂಪಿಸಿದ್ದಾರೆ, ಮೋಸ್ಟ್ ಇಂಪಾರ್ಟೆಂಟ್. ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆ, ಜನಪದರು ಹೇಳುವಂತೆ ನಮ್ಮ ಗೆಳತನ ಮತ್ತು ನೆರೆಹೊರವರು ಹೇಗಿರಬೇಕು, ಬೆಳಗು ಜಾವ ಕವನದ ಮೂಲಕ ಬೇಂದ್ರೆ ಹೇಳಿರುವ ವಿಚಾರಗಳು, ಪದ್ಯದಲ್ಲಿ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿದಂತನೂ ಕೂಡ ಬರ್ಬೋದು. ರಕ್ಷಿಸಬೇಕಾದರೆ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ, ವೀರ, ಮಂತ್ರಿ, ರಾಜ ಮತ್ತು ಯೋಗಿಗಳಿಗೆ ಇರಬೇಕಾದ ಅರ್ಹತೆಗಳೇನು ಅನ್ನೋದು ಇಂಪಾರ್ಟೆಂಟ್. ಗದ್ಯ ಭಾಗದಲ್ಲಿರ್ತಕ್ಕಂಥ 5-6 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆ, ಕಣ್ಣು ನೋವು ಶುರುವಾದ ಆರಂಭದಲ್ಲಿ ಬಸಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದ್ದು, ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಲೇಖಕಿ ಹೇಗೆ ನಿರೂಪಿಸಿದ್ದಾರೆ, ತಾಯಿ, ತಂದೆ, ಶಿಕ್ಷಕರು ಸೇರಿ ಆದ ತ್ರಿಭುಜವೇ ಉತ್ತಮ ಬದುಕಿಗೆ ಆದರ್ಶ ಮಾದರಿ ಹೇಗೆ ವಿವರಿಸಿರಂತಕ್ಕಂಥ ಪ್ರಶ್ನೆ. ಮುಂದೆ ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ ಅಂತ ಒಂದು ಪ್ರಶ್ನೆ ಬರ್ತದೆ. ಇನ್ನು ದೀರ್ಘ ಗದ್ಯದಲ್ಲಿ ನೋಡೋಣ. ಅಲ್ಲಿರ್ತಕ್ಕಂಥದ್ದು, ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ಹವನಿಸಿದ್ದೇಕೆ, ವೆರಿ ವೆರಿ ಇಂಪಾರ್ಟೆಂಟ್. ಟೆಲಿಫೋನ್ ಲೈನ್ಮನ್ ತಿಪ್ಪಂದನ ಸಾವಿನ ಸಂದರ್ಭ, ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭ, ಅದು ಕೇಳಿದರೆ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಇನ್ನು ನಿಮಗೆ ವ್ಯಾಕರಣದಲ್ಲಿ ಒಂದು 4 ಪಾರ್ಟಲ್ಲಿ ನೀವು ಉತ್ತರಗಳನ್ನು ಕೊಡಬೇಕು. ಎಲ್ಲ ಗದ್ಯ ಪದ್ಯದಲ್ಲಿ ಹಿಂದುಗಡೆ ಇರ್ತಕ್ಕಂಥ ಪದಗಳ ಅರ್ಥಗಳನ್ನು ನೋಡ್ಕೊಂಡು ಹೋಗಿ. ಸ್ವಲ್ಪ ಕಠಿಣ ಪದಗಳ ಅರ್ಥಗಳನ್ನು ಏನು ಮಾಡಿರ್ತಾರೆ ಕೊಡ್ತಾರೆ. ಒಂದು ಮಾತ್ರ ಸರಳ ಇರ್ತದೆ, ಒಂದು 3 ಆದರೂ ಕೂಡ ಟಪ್ಪೇ ಇರ್ತಾವೆ. ಇನ್ನು ನಾನಾರ್ಥ ಅಂದರೆ ಏನಪ್ಪ ಅಂದರೆ, ಒಂದೇ ಪದದ ಅರ್ಥವನ್ನು 2 ರೀತಿಯಾಗಿ ಬರಿಬೇಕು. ಅದನ್ನು ಇಂಪಾರ್ಟೆಂಟ್. ಇದು ಕೂಡ ಪದಗಳ ಅರ್ಥದಲ್ಲಿನೇ ಬರ್ತಾವೆ, ಇದು ಇಂಪಾರ್ಟೆಂಟ್. ಇನ್ನು ಕ್ರಿಯಾಪದಗಳ ಧಾತು ರೂಪಗಳನ್ನು ಗುರುತಿಸ್ತಕ್ಕಂಥದ್ದು, ನಡೆದನು ಅಂತ ಇದೆ, ಸೊ ಅಲ್ಲಿ ನಡೆ ಅಂತಕ್ಕಂಥದ್ದು ಆಗ್ತದೆ. ಓಡಿದನು ಅಂತ ಇದೆ, ಓಡು ಅಂತಕ್ಕಂಥದ್ದು ಧಾತು ಆಗ್ತದೆ. ಇನ್ನು ಗುಣವಾಚಕಗಳನ್ನು ನೋಡ್ತಕ್ಕಂಥದ್ದು, ತತ್ಸಮ ತದ್ಭವಗಳನ್ನು ಬರೀತಕ್ಕಂಥದ್ದು, ಸ್ವಂತ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಕಾಲಸೂಚಕ ಪ್ರತ್ಯಯಗಳನ್ನು ಬರೀತಕ್ಕಂಥದ್ದು ಇಂಪಾರ್ಟೆಂಟ್ ಇದೆ. 4 ಇದ್ದಾವೆ. ಪದಗಳ ಅರ್ಥ, ನಾನಾರ್ಥ, ತತ್ಸಮ ತದ್ಭವ, ಸ್ವಂತ ವಾಕ್ಯ ಭಾಳ ಈಸಿಯಾಗಿ ನೀವು ಬರೀಬೋದು. ಇನ್ನು ಭಾಳ ಜನ ಕೇಳ್ತಾ ಇದ್ದೀರಿ, ಸರ್ ಪ್ರಬಂಧಗಳು ಯಾವೆಲ್ಲ ಬರ್ತಾವ್ರಿ ಅಂತ. ನೆನಪಿಟ್ಕೊಡ್ರಿ, ವಿಚಾರ ಪ್ರಧಾನ ಪ್ರಬಂಧಗಳನ್ನು ನಿಮ್ಮ PUCಗೆ ನಾವು ನೋಡ್ತೀವಿ. ಅಂದರೆ ನಿಮ್ಮ ವಿಚಾರಗಳನ್ನು ನೀವು ಏನು ಮಾಡಬೇಕಾಗ್ತದೆ, ಒಂದು 20ರಿಂದ 25 ವಾಕ್ಯಗಳಲ್ಲಿ ಓರೆಗೆ ಹಚ್ಚಬೇಕಾಗ್ತದೆ. ವಿಶೇಷವಾಗಿ ಬಹಳಷ್ಟು ಕನ್ನಡ ಕಟ್ಟುವಲ್ಲಿ ಯುವಜನರ ಪಾತ್ರ, ಅರಣ್ಯ ನಾಶ ಇದೆ, ಪರಿಸರ ಮಾಲಿನ್ಯ ಬರ್ಬೋದು, ಪರಿಸರ ಸಂರಕ್ಷಣೆ, ಕಾಡಿನ ಬಗ್ಗೆ ಬರ್ಬೋದು, ಅದು ಕೂಡ ನೆನಪಿನಲ್ಲಿ ಇಟ್ಕೊಡ್ರಿ. ಓಕೆನಾ. ಪುಸ್ತಕಗಳ ಮಹತ್ವ ಬರ್ಬೋದು, ಗ್ರಂಥಾಲಯ ಬರ್ಬೋದು, ಹವ್ಯಾಸಗಳು ಬರ್ಬೋದು. ಓಕೆ. ಸೊ ಇವೆಲ್ಲ ಮೂಢನಂಬಿಕೆಗಳು, ಇವೆಲ್ಲ ನಿಮಗೆ ಮೊದಲೇ ಹೇಳಿದ್ದೀನಿ. ವಿಚಾರ ಪ್ರಧಾನ ನಿಬಂಧಗಳು, ನಿಮ್ಮ ವಿಚಾರಗಳನ್ನು ಪ್ರಸ್ತುತವಾಗಿರ್ತಕ್ಕಂಥ ಮೌಲ್ಯದೊಂದಿಗೆ ಹೇಗೆ ಬರೀತೀರ ಅಂತಕ್ಕದ್ದನ್ನು ಪ್ರಬಂಧದಲ್ಲಿ ಕೇಳಿದ್ದಾರೆ. ಇನ್ನು ಪತ್ರಲೇಖನದಲ್ಲಿ ಒಂದು ವೈಯಕ್ತಿಕ ಪತ್ರ, ಅದು ತಂದೆಗಿರ್ಬೋದು, ತಾಯಿಗೆ ಇರ್ಬೋದು, ಗೆಳೆಯ ಗೆಳತಿಗೆ ಬರೀತಕ್ಕಂಥ ಪತ್ರ, ಸಹೋದರ ಸಹೋದರಿ. ಇನ್ನೊಂದು ಕಚೇರಿ ಅಂದರೆ ನಿಮ್ಮ ವರ್ಗಾವಣೆ ಪ್ರಮಾಣ ಪತ್ರ, ಅಂಕಪಟ್ಟಿಯಾಗಿರ್ಬೋದು, ಅಥವಾ ಜಿಲ್ಲಾಧಿಕಾರಿಗಳಿಗೆ ಬರೀತಕ್ಕಂಥ ಸಂಬಂಧಪಟ್ಟ ಇಲಾಖೆಗೆ ಸಮಸ್ಯೆಗಳನ್ನು ಅರಿಲಿಕ್ಕೆ ಬರೀತಕ್ಕಂಥ ಮನವಿ ಪತ್ರಗಳನ್ನು ಸಹಿತನೂ ಕೂಡ ಕೇಳ್ಬೋದು. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಏನಾಗಿತ್ತಪ್ಪ ಅಂದರೆ, ನಾನು ನಿಮಗೆ ಸೆಕೆಂಡ್ PUC ಕನ್ನಡದಲ್ಲಿ ಕೊಟ್ಟಿದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಸೊ ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಬರ್ತಾವೆ.
30 ಅಂಕಗಳಾದರೂ ನಾನು ಹೇಳಿದ್ದೀನಿ. ಸೊ ಹೆಚ್ಚೇ ಬರ್ತಕ್ಕಂಥ ಸಾಧ್ಯತೆ ತುಂಬ ಇದ್ದಾವೆ. ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ಕೊಟ್ಟಿದ್ದೀನಿ. ಅವುಗಳಿಗೆ ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ.